ನಮ್ ಬದುಕಲ್ಲಿ ಅನೇಕ ಸ್ಥಳಗಳು ಬಂದು ಹೋಗತ್ವೆ. ಆದ್ರೆ ಕೆಲವು ಸ್ಥಳಗಳು ಮಾತ್ರ ಯಾವತ್ತೂ ದೂರ ಆಗೋದೇ ಇಲ್ಲ. ನಾವು ಎಲ್ಲೇ ಇದ್ರು, ಕಾಲ ಎಷ್ಟೇ ಸರಿದಿದ್ರು ಅವು ನಮ್ಮಿಂದ ದೂರ ಆಗೋದೇ ಇಲ್ಲ. ಅಂತ ಸ್ಥಳ ನಮ್ ನಂಜನಗೂಡಿನ ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆ ವಿದ್ಯಾಪೀಠ. ಹಸಿರಾದ ಮಾವಿನ ತೋಪು, ದಾರಿಯುದ್ದಕ್ಕೂ ಆಗ್ತಾನೆ ಕೋತಿಗಳು ತಿಂದೆಸೆದ ಎಳ್ನೀರು, ತೆಂಗಿನಕಾಯಿಗಳು, ಸಣ್ಣ ಸಣ್ಣ ಕಾಲುದಾರಿಗಳು, ದಾರಿ ಆಚೆ ಈಚೆ ಹೂ ಮುಳ್ಳು ಬಳ್ಳಿಗಳು, ಸಂಜೆ ಸೂರ್ಯನೊಂದಿಗೆ ಗೋಧೂಳಿ ಸಮಯದ ಕಾಲುವೆ ಯಾತ್ರೆ, ಎತ್ತಿನ ಗಾಡಿ, ಎತ್ತುಗಳಿಗೆ ಕಟ್ಟಿದ ಗಂಟೆಯ ಘಲ್ಘಲ್ ಸದ್ದು, ಹಬ್ಬ ಹರಿದಿನಗಳು, ಪೋಸ್ಟ್ ಆಫೀಸ್ ಪಕ್ಕ ಹರಟೆ, ಶಾಲೆ ಹಿಂಭಾಗದ ಜಗುಲಿಯ ಮೇಲಿನ ಹೆಣ್ಮಕ್ಳ ಹೆಜ್ಜೆ ಲಜ್ಜೆಗಳು, ಆಹಾ ಒಂದ ಎರಡ, ಬಾಲಮಂಗಳ, ಚಂಪಕ ಕಥೆಗಳು, ಶುಕ್ರವಾರದ ಸಿನಿಮಾ ಪೇಪರ್ಗಳು, ವಾರಕ್ಕೊಮ್ಮೆ ಹಳೆ ಸಿನಿಮಾ, ಆಗಾಗ ಕದ್ದು ಹೋಗಿ ನೋಡ್ತಿದ್ದ ಪಕ್ಕದ ಊರಲ್ಲಿ ನಡೆಯೋ ಕ್ರಿಕೆಟ್ ಮ್ಯಾಚ್. ವಾವ್, ಎಷ್ಟೊಂದಿದೆ ಅಲ್ವಾ. ನಮ್ ಶಾಲೆ ಅದು ಕೇವಲ ಶಾಲೆ ಮಾತ್ರ ಆಗಿರ್ಲಿಲ್ಲ, ಅದು ನಮ್ಮೆಲ್ಲರ ಪಾಲಿಗೆ ಜಗತ್ತೇ ಆಗಿತ್ತು. ಆ 10 ಎಕರೆ ಆವರಣದಲ್ಲಿ ನಗೆ, ಹಾಸ್ಯ, ನೆನಪುಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಸಮೃದ್ಧವಾಗಿ ರೂಪಿಸಿದ ಪಾಠಗಳು. ಬೆಳಗ್ಗಿನ ಪ್ರಾರ್ಥನಾ ಗಂಟೆ, ಸರದಿ ಸಾಲಲ್ಲಿ ನಿಲ್ತಿದ್ದ ನಾವೆಲ್ಲರೂ ಬೇರೆ ಬೇರೆ ಹಳ್ಳಿ, ಬೇರೆ ಬೇರೆ ಹಿನ್ನೆಲೆ. ಅಲ್ಲಿಂದಲೇ ನಮ್ ಕನಸಿನ ಪಯಣ ಆರಂಭ. ಆ ಕನಸುಗಳು ಈಗಲೂ ಹೇಗೆ ಮತ್ತು ಯಾವಾಗ್ಲೂ ಹೇಗ್ ಕಾಡತ್ತೆ ಗೊತ್ತಾ? ಈಗೂ ನಾವು ನಮ್ಮ ಮಕ್ಕಳನ್ನ ಸ್ಕೂಲ್ಗೆ ಬಿಡ್ಬೇಕಾದ್ರೆ ಒಂದು ಕ್ಷಣಕ್ಕೆ ಮತ್ತೆ ಮಗುವಾಗಿ ನಮ್ಮ ಗೆಳೆಯರೊಂದಿಗೆ ಕ್ಲಾಸ್ ರೂಮಿಗೆ ಹೋಗ್ಬಿಡೋಣ ಅನ್ಸತ್ತೆ. ಮುಂದಿನ ಕೆಲಸ ಕೈ ಬೀಸಿ ಕರೆಯತ್ತೆ. ಪಕ್ಕ ನನ್ನ ಗೆಳೆಯನೂ ಇಲ್ವಲ್ಲ, ಗೆಳೆಯ ಸಿಕ್ಕಾಗ ಹೋಗೋಣ ಅಂತ ಮನ್ಸಿಗೆ ಸಮಾಧಾನ ಮಾಡಿ ವಾಪಸ್ ಬರ್ತೀವಿ. ನಿಮ್ಗೂ ಹೀಗೆ ಆಗಿದೆ ಅಲ್ವಾ? ಇನ್ನು ನಮ್ಮ ಶಾಲೆಯ ಅಂಗ ಅಲ್ದೆ ಹೋದ್ರೂ ನಮ್ಮೆಲ್ಲರ ಅವಿಭಾಜ್ಯ ಅಂಗವಾಗಿದ್ದ ಒಬ್ಬರ ಬಗ್ಗೆ ಹೇಳಲೇಬೇಕು. ಗ್ರೀಟಿಂಗ್ ಕಾರ್ಡ್, ನಮಗ್ ಬರ್ತಿದ್ದ ಕಾಗದ, ಸುದ್ದಿ ಸಮಾಚಾರಗಳನ್ನ ಪ್ರೀತಿಯಿಂದ ತರ್ತಿದ್ದ ನಮ್ಮ ಗೋವಿಂದ್ ಅಂಕಲ್. ಶಿಕ್ಷಕರೇ ವಿಗ್ರಹಗಳಾಗದೇ ಇದ್ರೂ ಶಿಲ್ಪಿಗಳಾಗಿ ಕಲ್ಲಾಗಿದ್ದ ನಮ್ಮನ್ನ ನಿಸ್ವಾರ್ಥವಾಗಿ ಪ್ರಾಮಾಣಿಕವಾಗಿ ಕೆತ್ತಿದ್ದೀರಿ. ಕಪ್ಪು ಹಲಗೆಯ ಮೇಲೆ ಬರೆದ ಆ ಸರಳ ಸಮೀಕರಣ, ಇತಿಹಾಸದ ಪಾಠ, ವಿಜ್ಞಾನದ ಪ್ರಯೋಗಗಳು, ಇನ್ನೂ ಅನೇಕಾನೇಕ. ಎಲ್ಲ ಅಂದು ಪರೀಕ್ಷೆಯ ಸಲುವಾಗಿ ಎಂಬ ಉಪೇಕ್ಷೆಯ ಭಾವವಿತ್ತು. ಇಂದ ಅವೇ ಜ್ಞಾನದ ರಕ್ಷೆಯಾಗಿ ಜೀವನಕ್ಕೆ ಶ್ರೀರಕ್ಷೆಯಾಗಿದೆ. ಕ್ಲಾಸ್ ರೂಮಿನ ಆಚೆ ನಮ್ಮೆಲ್ರಿಗೂ ಒಂದು ಇಷ್ಟದ ಸ್ಥಳ ಅಂದ್ರೆ ಅದು ಆಟದ ಮೈದಾನ. ಕ್ರಿಕೆಟ್ ಹೆಚ್ಚಿನವರಿಗೆ ಇಷ್ಟ. ಹಾಗಾಗಿ 5 ತಂಡಗಳಿದ್ವು: ಟೈಗರ್, ವಿಜೇತ್, ಲಯನ್, ನ್ಯೂ ಟೈಗರ್. ನಮ್ಮ ಕ್ರಿಕೆಟ್ ತಂಡಗಳು ಭಾರಿ ಜೋರು. ಹೆಸರಿಗೆ ತಕ್ಕಂಗೆ ಆಟಗಾರರು. ಅವ್ರು ಆಡ್ತಿದ್ದ ಆಟ ಓಹೋ. ಆಡುವಾಗ ಬಿದ್ವಿ, ಎದ್ವಿ, ಓಡಿದ್ವಿ, ಓಡಿಸಿದ್ವಿ, ಗೆದ್ವಿ, ಸೋತ್ವಿ, ಸೋತಾಗ ಜಗಳ. ಆಮೇಲೆ ಎಲ್ಲ ಒಂದೇ. ಎಲ್ಲ ಮರ್ತು ಮತ್ತೆ ನಾಳೆಯ ಆಟಕ್ಕೆ ಕಾಯ್ತಾ ಇದ್ವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಕಲ್ತ್ವಿ. ಕೂಡಿ ಆಡೋದನ್ನ, ಮರೆಯೋದನ್ನ, ಗುಂಪಾಗಿ ಕೆಲಸ ಮಾಡೋದನ್ನ, ಸವಾಲಾಗಿ ಸ್ವೀಕರಿಸೋದನ್ನ, ತಾಳ್ಮೆ ಕಳೆದುಕೊಳ್ಳದೆ ನಿಭಾಯಿಸೋದನ್ನ. ನಮ್ಮೆಲ್ಲರ ಗೆಳೆತನ ಹುಟ್ಟಿದ ಘಳಿಗೆಗಳು ಬೇರೆ ಬೇರೆ, ಸಹಜ ತಾನೆ. ಒಡನಾಟದಿಂದ, ಆಟದಿಂದ, ನೋವಿಂದ, ನಲಿವಿಂದ. ಗೆಳೆತನ ಅಂದ್ರೆ ಹಾಗೆ ಅಲ್ವಾ? ಗೆಳೆಯ ಗೆಳತಿ ಪಡೆಯೋಕೆ ಮಾಡೋ ಕಸರತ್ತುಗಳು,
ಉಳಿಸಿಕೊಳ್ಳೋಕೆ ಒದ್ದಾಟ, ಸಂತೈಸಿಕೊಂಡ ನೋವುಗಳು, ಮಾಡಿಕೊಂಡ ವಿರೋಧಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ಕೊನೆಗೂ ಗೆದ್ದಿದ್ದು ಗೆಳೆತನದ ಮೇಲಿನ ಪ್ರೀತಿ ಮತ್ತು ವಿಶ್ವಾಸ, ನಂಬಿಕೆ. ಗ್ರೌಂಡ್ನಲ್ಲಿ ಆಡಿದ ಆಟಗಳು ಕೇವಲ ಆಟಗಳಷ್ಟೇ ಆಗಿರಲಿಲ್ಲ, ಅವು ಜೀವನದ ಬಹುದೊಡ್ಡ ಪಾಠಗಳಾಗಿದ್ದವು. ಇಷ್ಟೆಲ್ಲ ಆಟ ಪಾಠ ಆಗುವಾಗ ಹೊಟ್ಟೆ ಕೇಳ್ತಾ ಇತ್ತಲ್ಲ, ನನಗೆ ಬೇಕು ಊಟ. ಹಾಸ್ಟೆಲ್ ಊಟ. ಬಾಯಲ್ಲಿ ನೀರು ಬರುತ್ತೆ. ಆ ಪಲಾವ್ ಮಸಾಲೆಯ ಘಮ ಮೂಗಿನಿಂದ ಮನಸ್ಸಿಗೆ ಜಾರಿ ಅಲ್ಲೇ ಕೂತು ಬಿಟ್ಟಿದೆ. ಇಂದಿನ ಯಾವುದೇ 5 ಸ್ಟಾರ್ ಹೋಟೆಲ್ ಊಟ ಕೂಡ ನಮ್ಮ ಹಾಸ್ಟೆಲ್ ಊಟದ ಮುಂದೆ ಸಪ್ಪೆಯಾಗಿ ಕಾಣಿಸುತ್ತೆ. ಊಟವೇ ರುಚಿಯಾಗಿತ್ತು. ಅದನ್ನ ತಯಾರಿಸಿ ಬಡಿಸುವ ಪ್ರೀತಿ ರುಚಿಯನ್ನ ಇನ್ನೂ ಹೆಚ್ಚು ಮಾಡ್ತಿತ್ತು. ಅಂಥ ಊಟವನ್ನ ತಯಾರಿಸಿ ಉಣಬಡಿಸಿದ್ದಕ್ಕೆ ತೃಪ್ತ ಭಾವದ ಅಪ್ಪುಗೆ ಅಷ್ಟೊಂದು ಚೆನ್ನಾಗಿರೋ ಊಟ ಮಾಡಿ ನಿದ್ದೆ ಮಾಡ್ತಿದ್ವಾ? ಇಲ್ವೇ ಇಲ್ಲ. ಮಲಗಿ ಪಿಸು ಮಾತು. ಮನೆಯ ನೆನಪಿಗೆ ಸಮಾಧಾನ, ಕನಸು ಗುರಿಗಳ ಸಮಾಲೋಚನೆ. ಪಿಸುಮಾತು ಜೋರಾಗಿ ಗದರುತ್ತಿದ್ದವರು ಕೆಲವರು, ಜೊತೆಯಾಗಿ ಧನಿಗೂಡಿಸುತ್ತಿದ್ದವರು ಹಲವರು. ನಿದ್ದೆ ಬಂತ ಗೊತ್ತಿಲ್ಲ, ಕಣ್ಣು ಬಿಟ್ಟಾಗ ಬೆಳಕಾಗಿತ್ತು. ಹೆಜ್ಜೆ, ಹೆಜ್ಜೆಗೆ ಗೆಜ್ಜೆ, ಗೆಜ್ಜೆಗೆ ಲಾಸ್ಯ, ಲಾವಣ್ಯ. ಮುಡಿದ ಮಲ್ಲಿಗೆಯ ಘಮ, ತಂಪಾಯ್ತು ಶಾಲೆಯ ಆವರಣ. ಹೆಣ್ಮಕ್ಳು, ಹೆಣ್ಮಕ್ಳು ಶಾಲೆಯ ಅಲಂಕಾರ. ಇಂಥ ಹೆಣ್ಮಕ್ಳು ತನ್ನನ್ನ ಅಲಂಕರಿಸಿದ್ದಕ್ಕಾಗಿ ಶಾಲೆ ಹೆಣ್ಮಕ್ಳನ್ನ ಧೈರ್ಯವತಿಯಾಗಿ ಕೀರ್ತಿಯ ಶಿಖರ ಏರುವಂತೆ ಹೊರಹೊಮ್ಮಿಸಿದ್ದು ಎಲ್ಲರ ಪುಣ್ಯ ಎಂಬ ಭಾವನನ್ನದು. ಎಲ್ಲ ಸವಾಲುಗಳನ್ನ ಎದುರಿಸಿ ಒಬ್ಬ ನಾಯಕಿಯನ್ನಾಗಿ, ಅಧಿಕಾರಿಯಾಗಿ, ಉದ್ಯಮಿಯಾಗಿ, ವಾತ್ಸಲ್ಯದಿಂದ ಮಕ್ಕಳನ್ನ ಬೆಳೆಸುವ ತಾಯಿಯಾಗಿ, ಹೀಗೆ ಎಲ್ಲವನ್ನ ಸಾಧ್ಯವಾಗಿಸುವಲ್ಲಿ ನಮ್ಮ ಶಾಲೆಯ ಪಾತ್ರ ಬಹುದೊಡ್ಡದು. ನಮ್ಮ ರೀಯೂನಿಯನ್ ಕಾರ್ಯಕ್ರಮದ ಭಾಗವಾದ ಎಲ್ಲ ಹೆಣ್ಮಕ್ಳಿಗೂ ಪ್ರೀತಿಯ ಸೆಲ್ಯೂಟ್. ಬದುಕು ಸುಂದರ, ಗುರಿ ಇರಲು. ಬದುಕು ಸುಂದರ, ಗುರಿ ಇರಲು. ಬದುಕು ವಿಶಿಷ್ಟ, ಗುರುವಿರಲು. ನೆಚ್ಚಿನ ಶಿಕ್ಷಕರೇ, ನಿಮ್ಮಿಂದಾಗಿ ನಾವು. ನೆಚ್ಚಿನ ಶಿಕ್ಷಕರೇ, ನಿಮ್ಮಿಂದಾಗಿ ನಾವು. ನಿಮ್ಮಂಥ ಶಿಕ್ಷಕರು ಹೆಚ್ಚೆಚ್ಚು ವಿದ್ಯಾರ್ಥಿಗಳಿಗೆ ಸಿಗಬೇಕು. ನಿಸ್ಪೃಹತೆ, ಹೃದಯ ವೈಶಾಲ್ಯ ಮನೆ ಮನಗಳಿಗೆ ಹೊಕ್ಕು ಭವಿಷ್ಯದ ಜ್ಯೋತಿ ಬೆಳಗುತ್ತಿರಬೇಕು. ಅದಕ್ಕಾಗಿ ನಿಮ್ಮ ಆರೋಗ್ಯ, ಆಯುಷ್ಯ ವೃದ್ಧಿಸಿ ನೀವು ಅನಂತವಾಗಬೇಕು. ಇದು ನಮ್ಮೆಲ್ಲರ ಪ್ರೀತಿಯ ಹಾರೈಕೆ. ನಿಮ್ಮ ಪ್ರೀತಿಯ ವಿದ್ಯಾರ್ಥಿಗಳಾಗಿ ಸ್ವಂತಿಕೆಯಿಂದ ಸಾಧ್ಯವಾದಷ್ಟು ಮೆಟ್ಟಿಲುಗಳನ್ನ ಹತ್ತುತ್ತಿದ್ದೇವೆ. ಸುಸ್ತಾದಾಗ ನಿಂತಿದ್ದೇವೆ. ಸುಧಾರಿಸಿಕೊಂಡು ಮತ್ತೆ ಹತ್ತುವ ಪ್ರಯತ್ನ ಮಾಡಿದ್ದೇವೆ. ಈ ಎಲ್ಲ ಪ್ರಯತ್ನಕ್ಕೂ ಅಡಿಪಾಯ ನೀವು ತಿಳಿಸಿಕೊಟ್ಟ ಆದರ್ಶಗಳು. ಅವು ಎಂದಿಗೂ ಬದಲಾಗದವು. ಆತ್ಮಕ್ಕೂ ಆಧ್ಯಾತ್ಮಕ್ಕೂ ಬಂಧ ಬೆಳೆಸಿ, ಪ್ರೀತಿ ಅಕ್ಕರೆ ಜೊತೆಗೆ ಪರ್ವತದ ಗಾತ್ರಕ್ಕೂ ಮಿಗಿಲಾದ ಸಹನೆ ಹೊಂದಿ, ಅಜ್ಞಾನಿಯ ಅಂತರಾಳಕ್ಕೆ ಹೊಕ್ಕಿ, ಜ್ಞಾನಧಾರೆಯನ್ನ ವಿಜ್ಞಾನದ ಮೂಲಕ ಹರಿಸಿ, ನಮ್ಮೆಲ್ಲರನ್ನ ಹೃದಯ ತುಂಬಿ ಹರಸಿ, ಆಕಸ್ಮಿಕಕ್ಕೆ ಭಾರದ ಊರಿಗೆ ಪಯಣಿಸಿ ಹೋಗಿಯೇ ಬಿಟ್ಟಿರಲ್ಲ ಆರ್ಕೆ ಸರ್. ನಮ್ಮೆಲ್ಲರನ್ನ ಅನಾಥವಾಗಿಸಿ. ಅಗಲಿದ ಪ್ರೀತಿಯ ಆರ್ಕೆ ಸರ್ಗೆ ಭಾರವಾದ ಹೃದಯ ಹರಿಸಿದ ಕಂಬನಿಗಳ ಕಾಣಿಕೆ. ಕೊನೆಯದಾಗಿ, ಆದ್ರೆ ಕೊನೆಯದಲ್ಲ, ಈ 1 ತಿಂಗಳು ಸ್ನೇಹಿತರನ್ನ ಸೇರಿಸೋ ಹುಡುಕೋ ಪ್ರಯತ್ನ, ಆ ಉತ್ಸಾಹ, ಬರಬೇಕೆಂಬ ಹಂಬಲ, ಕಾರಣಗಳು, ನಿರಾಸೆ, ದುಃಖ,
ಎಲ್ಲವನ್ನೂ ಭಾವಕೋಶಕ್ಕೆ ಸೇರಿಸಿತು. ಗೆಳೆಯ ಮಾಜಿ ಸೈನಿಕ ಗಿರೀಶನ ಸಾವಿನ ಸುದ್ದಿ ಮನಸ್ಸಿಗೆ ಭರಿಸಲಾರದ ನೋವನ್ನುಂಟು ಮಾಡಿತು. ಅಗಲಿದ ದೇಶ ಪ್ರೇಮಿಯನ್ನ ನೆನೆದು ಕಣ್ಣೀರು ಧಾರೆಯಾಗಿ ಹರಿಯಿತು. ಹೋಗಿ ಬಾ ಗೆಳೆಯ, ಮತ್ತೊಮ್ಮೆ ಗೆಳೆತನದ ಸುಖ ಸವಿಯೋಣ. ವಾವ್, ಹೇಗಿತ್ತು ಮುರಾರ್ಜಿ ಜರ್ನಿ? ಹೇಳಿರೋದು ಕೆಲವೊಂದನ್ನು ಮಾತ್ರ, ಇನ್ನೂ ಅದೆಷ್ಟೋ ಸೂಕ್ತವಾಗಿ ಉಳಿದಿದೆ. ಈ ಪಯಣವೇ ಒಂದು ಅನುಭೂತಿ. ನೀವು ಕೂಡ ನಿಮ್ಮ ಸಾಲುಗಳನ್ನ ಹೇಳೋದಕ್ಕಿದ್ದೀರಾ? ಕೇಳೋ ತವಕ ಎಲ್ರದ್ದು. ಬದುಕಿನ ಓಗಕ್ಕೆ ಸಿಕ್ಕಿ ಎಲ್ಲೋ ಏನೇನೋ ಆಗ್ಬೇಕಾಗಿರೋರನ್ನ ಸರಿಯಾದ ಸಮಯಕ್ಕೆ ತಿದ್ದಿ ತೀಡಿ ಜೀವನಕ್ಕೆ ರೂಪು ನೀಡಿದ ಎಲ್ಲ ಶಿಕ್ಷಕರಿಗೂ, ಅದಕ್ಕೆ ಸಹಕರಿಸಿದ ಎಲ್ಲ ಸಿಬ್ಬಂದಿ ವರ್ಗಗಳನ್ನ ಮನಸಾರೆ ನೆನೆಯುತ್ತಾ, ಬದುಕಿನ ಭಾಗವಷ್ಟೇ ಆಗದೆ ಭಾವವಾದ ಮುರಾರ್ಜಿ ಶಾಲೆಗೆ ಶಿರಭಾಗಿ ನಮನ.